ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಈಗ ಟೈಮ್ ಬಂದು ಬೆಳಗ್ಗೆ 5:15 ಆಗಿದೆ. ಸೊ ಇಷ್ಟೊತ್ತಿಗೆ ಎದ್ದಿದ್ದೀನಿ. ಬನ್ನಿ ಬೇಗ ಹೋಗಿ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಬುಧವಾರ. ಸೊ ಇವತ್ತು ಬಂದು ಭೀಮ್ ಅಮಾವಾಸ್ಯೆ ಇದೆ. ಸೊ ಅದಕ್ಕೆ ಬೆಳಗ್ಗೆ ಬೇಗ ಎದ್ದಿದ್ದು, ನೋಡಿದ್ರಲ್ಲ 5:15 ಎದ್ದಿದ್ದೆ. ಸೊ ಈಗ ರೆಡಿಯಾಗಿದ್ದೀನಿ. ಟೈಮಿಂದ 6:30 ಆಗಿದೆ. ಸೊ ದೇವ್ರನ್ನೇನೋ ಎಲ್ಲ ರೆಡಿಯಾಗಿದೆ. ಸೊ ನಮ್ಮ ಮನೆಯವರು ಈಗ ಎದ್ದು ರೆಡಿ ಆಗೋದಕ್ಕೆ ಹೋಗಿದ್ದಾರೆ. ಕಾಫಿ ಟೀ ಕೇಳಿದ್ರು, ಅದಕ್ಕೂ ಮುಂಚೆ ಸೊ ಕಾಫಿ ಟೀ ಇಟ್ಟಿದ್ದೀನಿ. ಅದು ಹಾಗೆ ಜೊತೆಯಲ್ಲಿ ಪಾಯಸಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಆ ದೇವ್ರಿಗೂ ಒಂದು ಸ್ವಲ್ಪ ಪ್ರಸಾದ ಇಟ್ಬಿಡೋಣ ಅಂತ ಅಂದ್ಕೊಂಡು. ಸೊ ಬನ್ನಿ ಫಸ್ಟ್ ಈಗ ಪಾಯಸ ಮುಗಿಸ್ಬಿಟ್ಟು ಆಮೇಲೆ ಪೂಜೆ ಮಾಡಿ ಆಮೇಲೆ ಭೀಮ್ ಅಮಾವಾಸ್ಯೆ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡ್ತೀನಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಮನೆಯವರು ಕಾಫಿ ಕುಡ್ಕೊಂಡು ರೆಡಿಯಾಗಿದ್ದಾರೆ. ಬನ್ನಿ ಈಗ ಪೂಜೆ ಸ್ಟಾರ್ಟ್ ಮಾಡೋಣ. ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟೋ ವೇಳೆ, ಕಣ್ಣಲ್ಲಿರೋ ಹೊಂಗನಸಿನ ಸಲ್ಲಾಪದ ಸಲ್ಲೀಲೆಗೆ ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟೋ ವೇಳೆ, ಹೇಗೋ ಏನೋ ಪ್ರೀತಿ ಬಂತು, ನೀನೇ ನನ್ನ ಬಾಳೋಂತು, ಭೂಮಿಲಿರೋ ಮೊಕ್ಕೆಲ್ಲವೂ ಹೂವಾಯಿತು, ಓನಲ್ಲ ನಿನ್ನ ಕಾರ್ಯದಲ್ಲಿ ಮುಕ್ಕೋಟಿ ಸೂರ್ಯ. ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವೂ ಬಂತು ನೋಡು. ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡ ಬಾಯ್ ಬಾಯ್. ಸೊ ಫ್ರೆಂಡ್ಸ್, ಫೈನಲಿ ಖುಷಿ ಆಗ್ತಾ ಇದೆ. ಸೊ ಪೂಜೆ ಬೇಗ ಮುಗಿಸ್ದೆ ಅಂತ. ಸೊ ಇನ್ನೂ ಬೇಗನೆ ಆಗಬೇಕಿತ್ತು 7:15ಗೆಲ್ಲ. ಸೊ ಆದರೆ ನಮ್ಮ ಮನೆಯವರು ಎದ್ದರು 6:45ಗೆಲ್ಲ ಎದ್ದರು. ಅವ್ರು ಎದ್ದಿದ ತಕ್ಷಣ ಕರೆಂಟ್ ಹೊರಟೋಯ್ತು. ಸೊ ಕರೆಂಟ್ ಬರಲೇ ಇಲ್ಲ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಆಮೇಲೆ ಸರಿ ಮಾಡ್ಕೊಂಬರ್ತೀನಿ, ಲೇಟ್ ಆಗುತ್ತೆ ಅಂತ ಆಮೇಲೆ ಹೋಗಿ ಅವ್ರ ಸ್ನಾನದಿಂದ ಬಂದಿದ್ದೆ 7:45 ಆಗೋಯಿತು. ಸೊ ಬೇಗ ಮುಗಿಸಿದ್ವಿ ಪೂಜೆ. ಸೊ ಖುಷಿ ಆಯಿತು. ಸೊ ಇನ್ನೂ ಬೇಗ ಮಾಡ್ಕೊಳ್ಬೇಕು, ಪರವಾಗಿಲ್ಲ, ಬೇಗನೆ ಆಗಿದೆ, ತೊಂದರೆ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಅದಕ್ಕೋಸ್ಕರನೇ ಬೆಳಗ್ಗೆ 4:45 ಅಲಾರಾಮ್ ಬಿಟ್ಟಿದ್ದೆ ಫ್ರೆಂಡ್ಸ್. 4:45 ಇಟ್ಟು 5:15 ಎದ್ದಿದ್ದೀನಿ. ಸೊ ಹಿಂಗಾಯಿತು. ಸೊ ಚೆನ್ನಾಗಿದೆ ಫ್ರೆಂಡ್ಸ್. ಈ ಸೀರೆ ನಮ್ಮ ಮನೆಯವರು ಹೇಳಿದ್ರು ಫ್ರೆಂಡ್ಸ್, ಈ ಸೀರೆ ಚೆನ್ನಾಗಿ ಕಾಣ್ತಾ ಇದೆ. ಅಂದರೆ ನಾವು ಲಾಸ್ಟ್ ಟೈಮ್ ಒಂದು ಫಂಕ್ಷನ್ಗೆ ಹೋಗಿದ್ವಿ. ಸೊ ಅಲ್ಲಿ ತೊಗೊಂಡೋಗಿದ್ದು ನನಗೆ ಇಷ್ಟ ಆಗಿರಲಿಲ್ಲ. ಸೊ ನಮ್ಮ ಮನೆಯವರು ಈಗ ಪ್ರಿಂಟೆಡ್ ಎಲ್ಲ ಟ್ರೆಂಡಿಂಗ್ ಅಲ್ಲ, ಪ್ರಿಂಟೆಡ್ ಸ್ಯಾರಿನೇ ತೊಗೋ ಅಂತ ಹೇಳಿದರು. ಸೊ ಅದಕ್ಕೆ ಅದನ್ನೇ ಫೈನಲ್ ಮಾಡಿದರು ನಮ್ಮ ಮನೆಯವರು. ಸೊ ತೊಗೊಂಡಿದ್ದೆ. ನಮ್ಮ ಮನೆಯವರು ಇವತ್ತು ಇದನ್ನೇ ತೊಗೊಂಡಿದ್ರೆ ಚೆನ್ನಾಗಿರೋದು, ಅವತ್ತಲ್ಲಿ ಹಂಗಾಯ್ತಲ್ಲ ಅಂತ ಅಂದಿದ್ರು. ಅದೊಂದು ಯಾಕೆ ಹಂಗೆ ಆಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಪ್ರತಿ ಸತಿ ಅಲ್ಲೋದಾಗ ಏನೋ ಒಂದು ಇರುತ್ತೆ ನಂದು, ಅದು ಏನಕ್ಕೆ ಏನೋ ಗೊತ್ತಿಲ್ಲ. ಸರಿ ಓಕೆ ಅಂದ್ಕೊಂಡು ಸುಮ್ಮನೆ. ಸೊ ಸ್ಯಾರಿ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹೆಂಗಿದೆ ಅಂದ್ಕೊಂಡು. ಸೊ ಫುಲ್ ಫೋಟೋ ತೊಗೊಳಕ್ಕಾಗಲಿಲ್ಲ. ಸರಿ ಓಕೆ, ಏನೂ ಮಾಡೋಕ್ಕಾಗಲ್ಲ, ನೋಡೋಣ. ನಮ್ಮ ಮನೆಯವರು ಮಧ್ಯಾಹ್ನಕ್ಕೆಲ್ಲ ಬಂದುಬಿಡ್ತೀನಿ ಅಂತ ಅಂದಿದ್ದಾರೆ. ಅವರು ಪಕ್ಕ ಪ್ಲ್ಯಾನ್ ಮಾಡಿದ್ದಾರೆ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಏನು ಮಾಡ್ತಾರೆ ಅಂತ. ಆ್ಯಕ್ಚುಲಿ ನನಗೂ ಹೊರಗಡೆ ಎಲ್ಲೂ ಹೋಗೋದಕ್ಕೆ ಮೂಡಿಲ್ಲ. ಯಾಕಂದರೆ ಮಳೆ ಫ್ರೆಂಡ್ಸ್, ಫುಲ್ಲು ಮಳೆ. ಈ ಮಳೆಯಲ್ಲಿ ಎಲ್ಲೂ ಹೋಗೋದು, ಓಡಾಡೋಕ್ಕೆ ಹಿಂಸೆ. ಸೊ ಅದಕ್ಕೆ ನೋಡೋಣ, ಎಲ್ಲೂ ಹೋಗೋದು ಬೇಡ ಅಂತಂದ್ಬಿಟ್ಟು ಮನೇಲಿ ಇರ್ತೀವಿ. ಬಟ್ ಸೀರೆ ತೊಗೊಂಬರೋದಕ್ಕೆ ಹೋಗೋಣ ಇವತ್ತೇ ಅಂತ ಅಂದ್ಕೊಂಡೆ. ಯಾಕೆಂದರೆ ಇವತ್ತು ಬಿಟ್ಟರೆ ನಮ್ಮ ಮನೆಯವ್ರಿಗೆ ಆಮೇಲೆ ಫ್ರೀ ಸಿಗುತ್ತೋ ಇಲ್ವೋ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ. ಸೊ ಬನ್ನಿ ಫ್ರೆಂಡ್ಸ್, ಎಲ್ಲ ಮಾಡಿದ್ದೀನಿ. ಕಿಚನಲ್ಲಿ ಎಲ್ಲ ಅಲ್ಲೇ ಇದೆ. ಸೊ ನಾಷ್ಟ ಮಾಡಿದ್ದು, ಇದಕ್ಕೆ ರೆಡಿ ಮಾಡ್ಕೊಂಡಿದ್ದು, ಪಾಯಸ ಮಾಡಿದ್ದೆಲ್ಲ ಅದನ್ನೆಲ್ಲ ಹೋಗಿ ಇವತ್ತು ಕ್ಲೀನ್ ಮಾಡಬೇಕು. ಸೊ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ನಮ್ಮ ಮನೆಯವ್ರು ಹೋದ್ಮೇಲೆ ನಾನು ಈಗ ನಾಷ್ಟ ಮಾಡಿಕೊಂಡೆ. ಸೊ ಆಮೇಲೆ ರೆಸ್ಟ್ ಮಾಡಿ ಎಡಿಟಿಂಗೆಲ್ಲ ಮುಗಿಸೋಷ್ಟಲ್ಲೇ ಮಧ್ಯಾಹ್ನ ಆಗೋಯಿತು. ನೋಡಿದ್ರೆ ಫುಲ್ಲು ಮಳೆ ಫ್ರೆಂಡ್ಸ್. ಕರೆಂಟ್ ಬೇರೆ ಇಲ್ಲ, ಲೈಟ್ ಕಂಬ ಬೇರೆ ಬಿದ್ದೋಗಿದೆ ಅಂತ ನಮ್ಮ ರೋಡಲ್ಲಿ. ಸೊ ಅದಕ್ಕೆ ಫುಲ್ ಡೇ ಕರೆಂಟೇ ಇರಲಿಲ್ಲ, ಅದೇ ಬೇಜಾರಾಯಿತು. ಸೊ ಏನೂ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಕಾಫಿ ಕುಟ್ಕೊಂಡು ಈಗ ನಾವು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಟೈಮ್ ಬಂದು 7 ಗಂಟೆ ಆಗಿದೆ. ನಾನು ಬಂದಿದ್ದೀನಿ ನಮ್ಮ ಅಮ್ಮ ಮನೆಗೆ. ಸೊ ಹಾಲಿತ್ತು ಫ್ರೆಂಡ್ಸ್, ಹಾಲು ಕೊಡ್ತೀನಿ ಅಂದರು. ಕ್ಯಾನ್ ಇವ್ರ ಮನೇಲಿತ್ತು. ಬಂದು ಕ್ಯಾನ್ ನನ್ನ ತಮ್ಮಗೆ ಕೊಡೋಕೆ ಹೋಗಿದ್ದಾನೆ ಕೆಳಗಡೆ. ನಮ್ಮ ಮನೆಯವ್ರು ವೆಯ್ಟ್ ಮಾಡ್ತಿದ್ದಾರೆ. ಅವರು ಹಾಲು ತೊಗೊಂಡು ಇಲ್ಲಿಗೆ ಬರ್ತಾರೆ ನಮ್ಮ ಮನೆಯವರು. ಇನ್ನು ನಮ್ಮ ಅಮ್ಮನೂ ಬಂದಿಲ್ಲ, ಯಾರೂ ಬಂದಿಲ್ಲ. ನನ್ನ ತಮ್ಮ ಒಬ್ಬ ಇದ್ದ. ಸೊ ನೋಡಿ ಬರ್ತಾ ಇದ್ದಾನೆ ಇವಾಗ. ಇನ್ನೇನು ಅಮ್ಮ ಬರ್ತಾರೆ ಇನ್ನೊಂದು ಅರ್ಧ ಅವರು. ಬ್ಲಾಗರು ಫ್ರೆಂಡ್ಸ್, ಬ್ಲಾಗರು. ನಮ್ಮ ವೀಡಿಯೋಗಳಲ್ಲಾದರೆ ಮಾತಾಡೋಲ್ಲ, ಅದೇ ಫ್ರೆಂಡ್ಸ್ ವೀಡಿಯೋಗಳಾದರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ. ಇರಲಿ ಫ್ರೆಂಡ್ಸ್. ಕೆಲಸದಿಂದ ಬಂದು ಪಿಸ್ತಾ, ಪಂಪ್ಕಿನ್ ಸೀಡ್ಸ್ ಎಲ್ಲ ತಿನ್ಕೊಂಡು ಕೂತವನೆ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, ನಮ್ಮ ಮನೆಯವ್ರು ಹಾಲು ತಂದಮೇಲೆ ಸೊ ಮನೆಗೆ ಹೋಗಿ ಇನ್ನೂ ಅಡುಗೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಅಂತಿದ್ದೀನಿ. ಸೊ ನೋಡೋಣ ಏನು ಮಾಡೋದು ಅಂತ. ಮಾಡಬೇಕು ವ್ಲಾಗೆಲ್ಲ.
ಮಾಡ್ತೀವಿ. ನೀವು ಪಾಯಸ ತಿನ್ನಿ. ಚೆಲ್ಬಿಟ್ಟಿಯಾ ಬೆಡ್ ಮೇಲೆ? ನೋಡಿ ಫ್ರೆಂಡ್ಸ್, ನಮಗೆ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದಾರೆ, ಪಿಸ್ತಾ. ಸೊ ಫ್ರೆಂಡ್ಸ್, ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತಿಂದ್ಕೊಂಡು ಹಾಗೆ ನಮ್ಮ ಮನೆಯವರು ಬಂದರು. ಸೊ ಅವ್ರು ಬಂದಮೇಲೆ ಹಾಲು ಕೊಟ್ಬಿಟ್ಟು ಹಾಗೆ ನಾವು ಬಂದ್ವಿ. ಸೊ ಬಂದಮೇಲೆ ನಲ್ಲಿಕಾಯಿ ನೆನೆಸಿದೆ ಫ್ರೆಂಡ್ಸ್, 1 ವಾರ ಆಗಿತ್ತು ಉಪ್ಪಿನಕಾಯಿ ಹಾಕೋಣ ಅಂತ. ಅದು ಚೆನ್ನಾಗಿ ನೆಂದಿತ್ತು. ಸೊ ಅದಕ್ಕೆ ನಮ್ಮ ಮನೆಯವರು ಈಗ ಉಪ್ಪಿನಕಾಯಿಗೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿ ಸೊ ಹಾಕ್ತಾಯಿದ್ದಾರೆ. ಚಿಲ್ಲಿ ಪೌಡರು, ಖಾರದ್ದು, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಮೆಂತ್ಯ ಇದಿಷ್ಟು ಹಾಕ್ತಾಯಿದ್ದಾರೆ. ಸೊ ಫೈನಲಿ ಉಪ್ಪಿನಕಾಯಿ ರೆಡಿಯಾಗಿದೆ ಫ್ರೆಂಡ್ಸ್. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇವತ್ತು ಬಂದು ಗುರುವಾರ ಬೆಳಗ್ಗೆ ಎದ್ದು ಜೀರಾ ವಾಟರ್ ಕುಡ್ದು ಸೊ ನಾಷ್ಟಕ್ಕೆ ಬಂದುಬಿಟ್ಟು ಸೊ ಇವತ್ತು ದೋಸೆ ಮಾಡಿದ್ದೆ ಫ್ರೆಂಡ್ಸ್. ದೋಸೆ ನೆನ್ನೆ ನಾನು ಮಾತ್ರ ದೋಸೆ ಮಾಡ್ಕೊಂಡಿದ್ದೆ, ನಮ್ಮ ಮನೆಯವ್ರಿಗೆ ಪಾಲಕ್ ಕಿಚಡಿ ಕೊಟ್ಟಿದ್ದೆ. ಸೊ ಅವ್ರು ಆರ್ಡ್ರ್ ಮಾಡ್ಕೊಂಡಿದ್ರು. ಸೊ ಅದಕ್ಕೆ ಇವತ್ತು ದೋಸೆ ಮಾಡೋಣ ಅಂತ ಮಾಡಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ದೋಸೆ ಮಾಡ್ಬೇಕಾದ್ರೆ ಹಸಿಟ್ಟಲ್ಲಿ 1-2 ಕಾಳು ಸಕ್ಕರೆ ಹಾಕಿದ್ರೆ ಸೊ ಚೆನ್ನಾಗಿ ಬರುತ್ತೆ. ನಮ್ಮ ಮನೆಯವ್ರು ದೋಸೆ ನೋಡಿ ರಿಯಾಕ್ಷನ್ ಹೆಂಗೆ ಕೊಡ್ತಾಯಿದ್ದಾರೆ ನೋಡಿ, ಬನ್ನಿ. ಸೊ ಫ್ರೆಂಡ್ಸ್, ಬಾಕ್ಸಿಗೆ ಬಂದುಬಿಟ್ಟು ರೈಸ್ ಮತ್ತು ಬೇಳೆ ಸಾರು ಮಾಡಿದ್ದೆ. ಸೊ ಅವರು ನಾಷ್ಟ ಮಾಡ್ಕೊಂಡು ಈಗ ಕೆಲಸಕ್ಕೆ ಹೊಡ್ತಾ ಇದ್ದಾರೆ. ಬಾಯ್ ಬಾಯ್. ಗುಡ್ ಮಾರ್ನಿಂಗ್. ಇವತ್ತು ಬಂದು ಗುರುವಾರ. ಸೊ ಬೆಳಗ್ಗೆ ಪೂಜೆ ಮಾಡಿಲ್ಲ, ಯಾಕಂದರೆ ನಿನ್ನೆಯಿಂದಲೇ ನಾನು ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಬೇಕಿತ್ತು. ಆದರೆ ನೆನ್ನೆ ಫುಲ್ಲು ಮಳೆ, ಕರೆಂಟ್ ಬೇರೆ ಇದ್ದಿಲ್ಲ. ಲೈಟ್ ಕಂಬ ಇಲ್ಲಿ ನಮ್ಮ ರೋಡಲ್ಲಿ ಲೈಟ್ ಕಂಬ ಬಿದ್ದೋಯ್ತು ಅಂದ್ಬಿಟ್ಟು ಸೊ ಫುಲ್ ಡೇ ಕರೆಂಟ್ ಇರಲಿಲ್ಲ. ಸೊ ಹಾಗಾಗಿ ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ, ಫೋನಲ್ಲಿ ಚಾರ್ಜಿಂಗ್ ಇರಲಿಲ್ಲ. ಆ್ಯಂಡ್ ನೆನ್ನೆದು ಎಡಿಟಿಂಗು, ಮೊನ್ನೆದು ಎಡಿಟಿಂಗು ಎಲ್ಲ ನನಗೆ ಮಾಡೋಷ್ಟಲ್ಲೇ ಸಾಕಾಯಿತು. ಸೊ ಹಾಗಾಗಿ ನೆನ್ನೆ ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ನೆನ್ನೆದು ವ್ಲಾಗ್ ಇದರಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ಈಗ ನಮ್ಮ ಮನೆಯವರು ನಾಷ್ಟ ಮಾಡ್ಕೊಂಡು ಹೊರಟರು. ನಾಷ್ಟಕ್ಕೆ ನೋಡಿದ ದೋಸೆ ಮಾಡಿದೆ, ಬಾಕ್ಸ್ಗೆ ಅನ್ನ ಬೇಳೆ ಸಾರು ಮಾಡಿದ್ದೆ. ಸೊ ತೊಗೊಂಡು ಹೊರಟರು. ಈಗ ನಾನು ನಾಷ್ಟ ಮಾಡ್ಕೊಂಬಿಟ್ಟು ಕರೆಕ್ಟಾಗೆ 9 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಸೊ ಇವತ್ತಿನ ಕ್ಲೀನಿಂಗ್ ಸ್ಟಾರ್ಟು. ಭಾನುವಾರದಷ್ಟು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಬೇಕು ಅಂತ ಇದ್ದೀನಿ. ಭಾನುವಾರ ಆಗಲ್ಲ, ಸೋಮವಾರ ಮಂಗಳವಾರ ಅಷ್ಟರಲ್ಲಿ ಮನೆ ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಳ್ಬೇಕು ಅಂತ ಇದ್ದೀನಿ. ಆಮೇಲೆ ಬುಧವಾರ ಗುರುವಾರ 2 ದಿನ ತಿಂಡಿಗಳು ಬೇಕಾದರೆ ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡು. ಸೊ ನೋಡೋಣ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಿಚನ್ ಅಂತೂ ಇವತ್ತು ಮೇಲೆಗಡೆ ಎಲ್ಲ ಫುಲ್ಲು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ 9 ಗಂಟೆಗೆ ಈಗ ನಾಷ್ಟ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿಬಿಡ್ತೀನಿ. ಬನ್ನಿ ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಈಗ ನಾಷ್ಟ ಎಲ್ಲ ಮುಗಿಸ್ಕೊಂಡು ಸೊ ಕಿಚನ್ ಮೇಲೆಗಡೆ ಎಲ್ಲ ಪಾತ್ರೆಗಳೆಲ್ಲ ಇಳಿಸ್ಕೊಳ್ತಾ ಇದ್ದೀನಿ. ಸೊ ತೊಳೆಯೋಣ ಫಸ್ಟು. ಅದು ಕಿಚನ್ದು ಕೆಲಸ ಮುಗ್ದೋಗ್ಬಿಟ್ರೆ ಸೊ ಅರ್ಧ ಕೆಲಸ ಮುಗ್ದಂಗೆ. ಸೊ ಅದಕ್ಕೆ ಫಸ್ಟು ಪಾತ್ರೆಗಳೆಲ್ಲ ಇಳಿಸ್ಕೊಳ್ತಾ ಇದ್ದೀನಿ. ಸೊ ನಾನು ಸ್ಟೀಲ್ದೆಲ್ಲ ಈ ಕಡೆ ಇಟ್ಬಿಟ್ಟಿರ್ತೀನಲ್ಲ, ಅಷ್ಟು ಜಿಡ್ಡಾಗಿರಲ್ಲ, ಬೇಗ ತೊಳ್ಕೊಂಬಿಡ್ಬೋದು. ಸೊ ಆ ಕಡೆ ಬಾಕ್ಸಲ್ಲಿ ಮತ್ತು ಡಬ್ಬಗಳಲ್ಲಿ ಹಾಕಿಟ್ಟಿರ್ತೀನಿ. ಸೊ ಹಾಗಾಗಿ ಅದು ಒಂದು ಸ್ವಲ್ಪ ಮೇಲೆ ಇರೋದು ಒಂದು 2-3 ಜಿಡ್ಡಾಗಿರುತ್ತೆ ಅಷ್ಟೇ. ಅದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಪಟ ಅಂತ ತೊಳ್ಕೊಂಬಿಡ್ಬೋದು. ನೋಡೋಣ, ಇವತ್ತು ಫುಲ್ ಡೇ ಆಗುತ್ತೆ ಇದೇ ಕೆಲಸ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಫೈನಲಿ ಇಷ್ಟು ಪಾತ್ರೆ ತೊಳೆದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಳಗಡೆನೇ ಹಾಕ್ಕೊಂಡೆ. ಸೊ ಯಾಕಂದರೆ ಹೊರಗಡೆ ಮಳೆ ಬರ್ತಾಯಿದೆ, ನಿಂತೋಗ್ತಾಯಿದೆ, ಮಳೆ ಬರ್ತಾಯಿದೆ, ನಿಂತೋಗ್ತಾಯಿದೆ, ಹಿಂಗೆ ಆಗ್ತಾಯಿದೆ. ಸೊ ಹೊರಗಡೆ ಆಟ ಆಡೋದು ಬೇಡ, ಎತ್ತಕೊಂಬಂದು ಇಲ್ಲೇ ಹಾಕ್ಕೊಂಬಿಟ್ಟು ಫ್ಯಾನ್ ಹಾಕ್ಬಿಟ್ಟಿದ್ದೀನಿ. ಸೊ ಆಮೇಲೆ ಹಾಗೆ ಬಟ್ಟೆಯಲ್ಲಿ ಒರೆಸ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಬಟ್ಟೆಯಲ್ಲಿ ಒರೆಸ್ಕೊಂಡು ಫ್ಯಾನ್ ಹಾಕಿ ಬಿಟ್ಬಿಟ್ರೆ ಹಾರ್ಕೊಳ್ಳುತ್ತೆ ಅಂದ್ಕೊಂಡು. ಸೊ ಇದನ್ನೆಲ್ಲ ಬೆಳಗ್ಗೆ ತೊಳೆದಾಕೊಂಡು ಇದನ್ನೆಲ್ಲ ತೊಳೆಯೋಷ್ಟಲ್ಲೇ 11:45 ಹೋಗಿತ್ತು ಫ್ರೆಂಡ್ಸ್ ಟೈಮು. ಸೊ ಸರಿ ಓಕೆ, ಒರೆಸ್ಕೊಂಬೇಡ, ಒಂದು 3 ಗಂಟೆ 4 ಗಂಟೆವರೆಗೂ ಒಣದ್ರೆ ಆಮೇಲೆ ಪ್ಯಾಕ್ ಮಾಡಿ ಬೇಗ ಎತ್ತಿಟ್ಕೊಂಬಿಡ್ಬೋದು ಅಂತ. ಸೊ ಇಲ್ಲಿ ದೊಡ್ಡದು ಗುಂಡಿ ಕಾಣ್ತಾ ಇದೆಯಲ್ಲ, ಸೊ ಅದರಲ್ಲಿ ಎಲ್ಲ ಹಾಕಿಟ್ಟಿರ್ತೀನಿ. ಕುಕ್ಕರಲ್ಲಿ, ರೈಸ್ ಕುಕ್ಕರಲ್ಲಿ. ಆ ರೈಸ್ ಕುಕ್ಕರ್ ಏನಕ್ಕೆ ತೊಗೊಂಡ್ರೋ ಗೊತ್ತಿಲ್ಲ ಫ್ರೆಂಡ್ಸ್. ನನಗಂತೂ ರೈಸ್ ಕುಕ್ಕರಲ್ಲಿ ರೈಸ್ ಮಾಡಬೇಕಂದ್ರೆ ಇಷ್ಟ ಆಗಲ್ಲ. ಬಟ್ ನಮ್ಮ ಅಮ್ಮನಿಗೆ ನಮ್ಮ ಮನೆಯವ್ರಿಗೆ ಇಬ್ರಿಗೂ ರೈಸ್ ಕುಕ್ಕರ್ ಅಂದರೆ ಇಷ್ಟ. ಅವರಿಬ್ಬರು ಇಷ್ಟಪಟ್ಟಿದ್ದಕ್ಕೆ ಇಬ್ಬರು ಒಟ್ಟಿಗೆ ತರಿಸ್ಕೊಂಡಿದ್ದು. ಸೊ ಅದರಲ್ಲಿ 1-2 ದಿನ ರೈಸ್ ಮಾಡಿದ್ವಿ ಅಷ್ಟೇ. ಆಮೇಲೆ ಎತ್ತಿ ಮೇಲೆ ಹಾಕಿದ್ದೀನಿ. ಸೊ ತುಂಬ ಪದಾರ್ಥಗಳು ಹೀಗೆ ಆಗಿರುತ್ತೆ ಫ್ರೆಂಡ್ಸ್. ಇದು ರಾಗಿದು ಇಲ್ಲಿದೆಯಲ್ಲ ಫ್ರೆಂಡ್ಸ್, ರಾಗಿದು ಗುಂಡಿಗಳಿದೆ ನೋಡಿ. ಸೊ ರಾಗಿದಿದೆ, ತಾಮ್ರದ್ದು ಇದೆ. ಸೊ ಅದರಲ್ಲಿ ನೀರು ಇಟ್ಕೊಂಡು ಕುಡಿಯೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಬಟ್ ಇಡೋದಕ್ಕೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ಪೇಸ್ ಚಿಕ್ಕದಾಗಿದೆ ಕಿಚನಲ್ಲಿ. ಸೊ ನೋಡ್ತೀನಿ, ಆದರೆ ಅದನ್ನು ಕೆಳಗಡೆ ಇಡ್ತೀನಿ ಫ್ರೆಂಡ್ಸ್. ಮತ್ತು ಇಲ್ಲಿ ಚಿಕ್ಕದು ತಾಮ್ರದ್ದು ಕಾಣ್ತಾ ಇದೆಯಲ್ಲ, ಸೊ ಅದರಲ್ಲಿ ಈ ಸತಿ ಕೆಳಗಡೆ ಅದನ್ನು ಇಟ್ಬಿಟ್ಟು ಇಡಬೇಕು ಕಲಶ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನೂ ಏನು ಸರಿಯಾಗಿ ಪ್ಲ್ಯಾನ್ ಇಲ್ಲ, ನೋಡೋಣ ಫಸ್ಟು. ಸೊ ಹೈಟ್ ನೋಡಬೇಕಲ್ಲ ಫ್ರೆಂಡ್ಸ್, ಹೈಟ್ ನೋಡಿಕೊಂಡು ಡಿಸೈಡ್ ಮಾಡ್ತೀನಿ ಅದು ಎಷ್ಟು ಹೈಟ್ ಬರುತ್ತೆ ಏನು ಅಂತ. ಸೊ ಫೈನಲಿ
ಎಲ್ಲ ಒರೆಸ್ಕೊಂಡಿದ್ದಾಯಿತು. ಈಗ ಕಿಚನೆಲ್ಲ ಧೂಳು ದುರ್ಸ್ಕೊಳ್ತಾ ಇದ್ದೀನಿ. ಸೊ 1-2 ದಿನ ಸಾಕು ಫ್ರೆಂಡ್ಸ್ ಕಿಚನ್ನು ನೀಟಾಗಿ ಇದು ಮಾಡ್ಕೊಂಬಿಟ್ರೆ. ಸೊ ಫೈನಲಿ ಕಿಚನ್ನು ಮತ್ತು ಸೀಟು ಎಲ್ಲ ಮೇಲೆಗಡೆ ಎಲ್ಲ ಧೂಳು ದುರ್ಸ್ಕೊಳ್ತಾ ಇದ್ದೀನಿ ನೀಟಾಗಿ. ಸೊ ಅಷ್ಟು ಏನು ಧೂಳು ಇದ್ದಿಲ್ಲ ಫ್ರೆಂಡ್ಸ್, ಯಾಕಂದರೆ ಆವಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ನಾನು. ಸೊ ಅಷ್ಟು ಏನು ಧೂಳಿಲ್ಲ. ನೀವೇ ನೋಡಿರ್ತೀರ 15 ದಿನಕ್ಕೊಂದ್ಸತಿ 20 ದಿನಕ್ಕೊಂದ್ಸತಿ ಧೂಳು ದುರ್ಸ್ಕೊಳ್ತಾ ಇರ್ತೀನಿ ನಾನು. ಅಷ್ಟು ಧೂಳು ಏನೂ ಕಟ್ಟಿರಲಿಲ್ಲ. ಸರಿ ಇನ್ನೊಂದ್ಸತಿ ನೀಟಾಗಿ ಮಾಡ್ಕೊಂಬೇಡ ಅಂದ್ಕೊಂಡು ಕ್ಲೀನಾಗಿ ಇದು ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಈಗ ವರಲಕ್ಷ್ಮಿ ಹಬ್ಬ ಬಂತು ಅಂದರೆ 15 ದಿವಸದಿಂದನೇ ಕೆಲಸಗಳು ಸ್ಟಾರ್ಟು. ಅದು ಮಾಡಬೇಕು ಇದು ಮಾಡಬೇಕು ಅಂತ ಸ್ಟಾರ್ಟು. ಇನ್ನೇನು ಒಂದು ತಿಂಗಳಿದ್ದಾಗೆ ಅಂದ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀನಿ. ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಫಸ್ಟ್ ಇದುಗಳು ಮಾಡಬೇಕು ಮಾಡ್ಕೊಂಬಿಡ್ಬೇಕು ಅಂತ ಪ್ಲ್ಯಾನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿರ್ತೀನಿ. ಸೊ ಫೈನಲಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ನಿನ್ನೆಯಿಂದನೇ ಸ್ಟಾರ್ಟ್ ಮಾಡಬೇಕಿತ್ತು, ಆದರೆ ಮಳೆ ಬಿದ್ದಿದ್ದ ಕಾರಣದಿಂದ ನಿನ್ನೆ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ಸೊ ಗುಂಡಿಯಲ್ಲಿ ಎಲ್ಲ ಒಳಗಡೆ ಪಾತ್ರೆಗಳು ಚಿಕ್ಕ ಚಿಕ್ಕದೆಲ್ಲ ಪ್ಲಾಸ್ಟಿಕ್ದೆಲ್ಲ ಯೂಸ್ ಮಾಡಲ್ವಲ್ಲ, ಅದನ್ನೆಲ್ಲ ತುಂಬಿಟ್ಟಿದ್ದೀನಿ. ಆಮೇಲೆ ತಪ್ಪಲೆಗಳು ಮತ್ತು ತಾಮ್ರದ್ದು ಎಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆ ಫ್ರೆಂಡ್ಸ್, ಅದು ಬಾಕ್ಸು ಮತ್ತು ಏರ್ ಫ್ರೈಯರ್ ಕೂಡ ಅಷ್ಟೇ ಮೇಲೆ ಎತ್ತಿಕ್ಬಿಡ್ತೀನಿ. ಇನ್ನೇನು ಯೂಸ್ ಇಲ್ಲ ಅಂತ ಅಂದ್ಕೊಂಡು ಬೇಕಾದಾಗ ಎತ್ಕೊಬೋದು ಫ್ರೆಂಡ್ಸ್. ತುಂಬ ಅಪರೂಪಕ್ಕೆಲ್ಲ ಯೂಸ್ ಮಾಡೋದು. ಆಮೇಲೆ ಆ ಬಾಕ್ಸಲ್ಲಿ ಕೂಡ ಬೇಡದಿರೋ ಬಾಕ್ಸುಗಳೆಲ್ಲ ಇಟ್ಟಿದ್ದೀನಿ. ನನಗಂತೂ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್, ಇಬ್ಬರು ಏನಕ್ಕೆ ಇಷ್ಟೊಂದು ಪಾತ್ರೆಗಳು ತೊಗೊಂಡ್ವಿ ಅಂತ ದೇವರೇ ತಲೆ ಕೆಟ್ಟೋಗುತ್ತೆ ಏನು ಮಾಡೋದು ಅಂದ್ಕೊಂಡು. ಸೊ ಫೈನಲಿ ಎಲ್ಲ ತೊಳೆದಿದ್ದಾಯಿತು. ಆಮೇಲೆ ಯಾವ್ದು ಎಲೆಯಲ್ಲಿ ಇಕ್ಬೇಕು ಏನೇನು ಅಂತ ನೋಡಿಕೊಂಡು ನನಗೆ ಹೆಂಗೆ ಅನಿಸುತ್ತೋ ಹಂಗೆಲ್ಲ ಇಟ್ಕೊಂಡೆ ಫ್ರೆಂಡ್ಸ್. ಫೈನಲಿ ಕಿಚನ್ ಮೇಲೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ 3/4% ಆಗಿದೆ, ಇನ್ನು 2 ಬಾಕ್ಸ್ ಇದೆ ಅಷ್ಟೇ. ಸೊ ಅದರಲ್ಲೂ ಏನು ಜಾಸ್ತಿ ಇಲ್ಲ. ಸೊ ಇವತ್ತು ನೈಟ್ ಅದನ್ನು ತೊಳೆದು ಆರಾಕ್ಬಿಡ್ತೀನಿ, ಬೆಳಗ್ಗೆಗೆ ಎತ್ತಿ ಜೋಡಿಸ್ಕೊಳ್ತೀನಿ. ಸೊ ಹಿಂಗೆ ಮಾಡ್ತೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಈಗ ಟೈಮ್ ಒಂದು 5:30 ಆಗಿದೆ. ಸೊ ಆಗಲೇ 4:15 ಅಷ್ಟರಲ್ಲಿ ಎಲ್ಲ ಎತ್ತಿಟ್ಟು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ನಾನು ರೆಡಿಯಾಗಿ ಬಂದಿದ್ದೀನಿ. ಇನ್ನೊಂದು 20 ನಿಮಿಷ ಬಿಟ್ಕೊಂಡು ಪೂಜೆ ಮಾಡಿಬಿಡ್ತೀನಿ. ಸೊ ಆಮೇಲೆ ನೋಡೋಣ ಏನು ಮಾಡೋದು ಅಂತ ಫ್ರೆಂಡ್ ಗೊತ್ತಿಲ್ಲ. ನೆನೆ ಸೀರೆ ತರಕ್ಕೆ ಹೋಗ್ತೀವಿ ಅಂದ್ಕೊಂಡ್ವಿ, ಹೋಗಿಲ್ಲ. ಸೊ ನೋಡ್ಬೇಕಿನ್ನ ಯಾವಾಗ ಹೋಗುತ್ತೆ. ನನಗೆ ಮುಂಚೆನೇ ಹೋಗ್ಬಿಟ್ಟು ಬಂದುಬಿಟ್ರೆ ಚೆನ್ನಾಗಿರೋದು ಸಿಗುತ್ತೆ. ಸೊ ಜಾಸ್ತಿ ಜನ ಶಾಪಿಂಗ್ ಹೋಗ್ತಿರ್ತಾರೆ, ಚೆನ್ನಾಗಿರೋದು ತೊಗೊಂಡು ಹೋಗ್ಬಿಟ್ಟಿರ್ತಾರೆ, ಆಮೇಲೆ ಸಿಗೋಲ್ಲ ಅಂತ ನಾನು. ಬಟ್ ನಮ್ಮ ಮನೆಯವರು ಫ್ರೀನೇ ಇಲ್ಲ. ಅವ್ರು ಯಾವಾಗ ಕರ್ಕೊಂಡು ಹೋಗ್ತಾರೋ ನೋಡೋಣ, ಅವ್ರು ಕರ್ಕೊಂಡೋದಾಗ ಹೋಗಿ ತಗೊಬರ್ತೀನಿ. ಸೊ ಬನ್ನಿ ಈಗ ಪೂಜೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಮ್ಮ ಮನೆಯವರು ಬಂದರು ಪೂಜೆ ಅಷ್ಟೊತ್ತಿಗೆ. ಸೊ ಪೂಜೆ ಕೂಡ ಮುಗಿಸ್ಕೊಂಡು ಆಮೇಲೆ ಇನ್ನೊಂದು ಚಿಕ್ಕ ಬಾಕ್ಸಲ್ಲಿ ಗ್ಲಾಸ್ ಐಟಮ್ಸ್ ಎಲ್ಲ ಇತ್ತು ಫ್ರೆಂಡ್ಸ್. ಹಾಗೆ ತೊಳ್ಕೊಂಬೇಡ ಅಂತ ಹಾಗೆ ಎಲ್ಲ ಅದನ್ನು ತೊಳ್ಕೊಂಡೆ. ಮತ್ತು ಇನ್ನೂ ಒಂದು ದೊಡ್ಡ ಬಾಕ್ಸ್ ಇತ್ತು, ಅದನ್ನು ತೊಳೆಯೋಕೆ ಎತ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಮ್ಮ ಮನೆಯವರು ಬ್ರೆಡ್ ಇತ್ತು ಮನೇಲಿ. ಸೊ ಏನಾದರೂ ಮಾಡೋಣ ಅಂತಂದರು. ಅದಕ್ಕೆ ಇದೆಲ್ಲ ಅವ್ರಿಗೆ ಕಟ್ ಮಾಡಿ ರೆಡಿ ಮಾಡಿ ಕೊಟ್ಟೆ. ಅವ್ರು ಒಗ್ಗರಣೆ ಹಾಕ್ಕೊಳ್ತಿದ್ರು. ಸೊ ಸ್ಯಾಂಡ್ವಿಚ್ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು. ಸೊ ಮಸಾಲ ಸ್ಯಾಂಡ್ವಿಚ್ ಬರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಮಾಡ್ತಾಯಿದ್ರು. ಆಹಾ ಘಮ 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 ಅಂತ ಐತೆರಿ. ಘಮ ಘಮ ಅಂತ ಇದೆಯಾ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೆಯವ್ರು ಹೇಳಿದ್ದು. ಸೊ ಅವ್ರು ಏನಾದರೂ ಟ್ರೈ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರ್ತಂದರೆ ಅಷ್ಟು ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಆದರೆ ಯಾವ ವೀಡಿಯೋಸು ನೋಡೋಲ್ಲ, ಏನೂ ನೋಡೋಲ್ಲ. ಅವರು ಬಂದು ಮನ್ಸಿಗೆ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕ್ಬಿಟ್ಟು ಮಾಡ್ತಾಯಿರ್ತಾರೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಸತಿ ಸ್ವಲ್ಪನೇ ಮಾಡ್ಕೊಂಡಿದ್ವಿ, ಮತ್ತೆ ಇನ್ನೊಂದು ಸತಿ ಮಾಡ್ಕೊಂಡು ತಿನ್ಕೊಂಡ್ವಿ. ಆಮೇಲೆ ರಾತ್ರಿ ಊಟಕ್ಕೆ ಬಂದುಬಿಟ್ಟು ಗೊಡ್ಖಾರ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂದ್ಬಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಅಲಸಂದಿ ಕಾಳು ನೆನೆಹಾಕಿದ್ದೀನಿ ಫ್ರೆಂಡ್ಸ್. ಆಮೇಲೆ ನಮ್ಮ ಮನೆಯವರು ಗೊಡ್ಖಾರ ಮಾಡ್ಬಿಟ್ಟು ಹೊರಗಡೆ ಹೋಗಿದ್ರು ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋಕ್ಕೆ. ಇದು ಟಿ ಶರ್ಟು ಬಟ್ಟೆಗಳೆಲ್ಲ ಆಫರ್ ಬಿಟ್ಟಿದ್ರಂತೆ ಫ್ರೆಂಡ್ಸ್, ಅದಕ್ಕೆ ತೊಗೊಂಬರ್ತೀನಿ ಅಂತ ಹೋಗಿದ್ರು. ಸೊ 150 ರೂಪಾಯಿ ಟಿ ಶರ್ಟ್ ಫ್ರೆಂಡ್ಸ್, 350 ರೂಪಾಯಿ ಇರೋದು, 50% ಆಫಲ್ಲಿ ಬಿಟ್ಟಿದ್ರಂತೆ. ಸೊ ಅದಕ್ಕೆ ತೊಗೊಬರೋದಕ್ಕೆ ಹೋಗಿದ್ರು. ಸೊ ಈಗ ತಾನೇ ಬಂದರು. ಏನು ಮ್ಯಾಕ್ಸಿ ನಿಂತ ಕತೆ? ಏನು ಹೇಳು? ಚೀಚಿ ಇನ್ನೊಂದು ತಿಂಗಳು ತಿನ್ನಂಗಿಲ್ಲ ಮ್ಯಾಕ್ಸಿ. ನಾನು ಕೋಪ ಬಂದುಬಿಟ್ಟಿದೆ ಫ್ರೆಂಡ್ಸ್. ಈಗ ಟೈಮ್ ಬಂದು 11:15 ಆಗಿದೆ. ಈಗ ಮೋಟ್ರ್ ಆನ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಬೆಳಗ್ಗೆಯಿಂದ ಪಾರೆ ತೊಳೆದು ಸಾಕಾಯ್ತಲ್ಲ. ಇನ್ನೂ 2 ಬಾಕ್ಸ್ ಇತ್ತಲ್ಲ. ಸೊ 2 ದೊಡ್ಡದು ಒಂದು ಚಿಕ್ಕದಿತ್ತು. ಸೊ ಅದರಲ್ಲಿ ಒಂದು ದೊಡ್ಡದು ಒಂದು ಚಿಕ್ಕದು ತೊಳೆದು ಇನ್ನೂ ಒಂದು ಬಾಕ್ಸ್ ಇದೆ. ಸೊ ಅದನ್ನು ನಾಳೆ ತೊಗೊಳ್ಳೋಣ ಅಂತ. ಸಾಕಾಯಿತು ಫ್ರೆಂಡ್ಸ್, ಸಿಕ್ಕಾಬಿಟ್ಟೆ ಸಾಕಾಗ್ತಾಯಿದೆ. ಅದಕ್ಕೆ ವೀಡಿಯೋಗಳು ಜಾಸ್ತಿ ಏನು ಶೇರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಈಗ ಮೋಟ್ರ್ ಆನ್ ಮಾಡೋಣ ಅಂತ ಬಂದೆ. ಇವ್ರು ನೋಡಿದ್ರೆ ಈಚೆ ಕಡೆ ಬಂದಿದ್ದ ತಕ್ಷಣ ಎದ್ದು ನಿಂತ್ಕೊತಾ ಇದ್ದಾನೆ. ಸಿಕ್ಕಾಪಟ್ಟೆ ಒಂಥರ ಬೇಜಾರಾಗ್ತಾಯಿದೆ. ಅದಕ್ಕೆ ಬಿಸ್ಕೆಟ್ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ. 11 ಗಂಟೆ ಆಯಿತು. ಈಗ ಬೇಡ ಬೆಳಗ್ಗೆ ತರಿಸೋಣ ಅಂತ ಅಂದ್ಕೊಳ್ತಿದ್ದೀನಿ. ನೋಡಿ ಏನು ಮಾಡೋದಂತ. ಮೆಕ್ಸಿ ಓನಮ್ಮ ಪಾಪ ಫ್ರೆಂಡ್ಸ್, ಅವನ್ನ ನೋಡ್ತಿದ್ರೆ ಒಂಥರ ಬೇಜಾರಾಗ್ತಿದೆ ನನಗೆ. ಸೊ ಏನು ಮಾಡೋದು ಅಂತ ಗೊತ್ತಾಗ್ತದೆ ಅವ್ರನ್ನ. ಮ್ಯಾಕ್ಸಿ ಅರೆ ಮುಟ್ಟಕ್ಕೋದ್ರೆ ಬರೋಲ್ಲ ಫ್ರೆಂಡ್ಸ್, ಇವನು ಮುಚ್ಕೊಳ್ಳಲ್ಲ, ಓಡೋಗ್ಬಿಡ್ತಾನೆ ಮುಟ್ಟಕ್ಕೋದ್ರೆ. ಬಾಬಾ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, ಮೋಟ್ರ್ ಆನ್ ಮಾಡಿದ್ದೀನಿ. ತುಂಬಿದ ತಕ್ಷಣ ಹೋಗಿ ಆಫ್ ಮಾಡೋಣ. ತುಂಬೋದು ಇಲ್ಲ ಫ್ರೆಂಡ್ಸ್, ಅದು 3 ನಿಮಿಷಕ್ಕೆ 4 ನಿಮಿಷ ಆಗಿದ ತಕ್ಷಣ ಬಿದ್ದೋಗ್ಬಿಡುತ್ತೆ. ಸೊ
ನೋಡೋಣ ಏನಾಗುತ್ತೆ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಪಾತ್ರೆ ತೊಳೆದಿದ್ದೀನಿ, ನಾಳೆನೂ ತೊಳಿಬೇಕಲ್ಲ, ಅದಕ್ಕೆ ಆನ್ ಮಾಡಿದ್ದೀನಿ. ಇಲ್ಲ ಅಂದರೆ ನಾಳೆನೇ ಆನ್ ಮಾಡ್ಕೊಳ್ತಾ ಇದ್ದೆ. ಸೊ ನಾಳೆನೂ ಪಾತ್ರೆ ಎಲ್ಲ ತೊಳಿಬೇಕಲ್ಲ ಫ್ರೆಂಡ್ಸ್, ಕ್ಲೀನ್ ಎಲ್ಲ ಮಾಡಬೇಕು. ಹೆಂಗೂ ಮೇಲೆದೆಲ್ಲ ಆಲ್ಮೋಸ್ಟ್ ಕ್ಲೀನ್ ಆಯಿತು, 90%. ಅದೇ ಖುಷಿ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಬ್ಲಾಗಲ್ಲಿ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರೆಲ್ಲ ಅಪ್ಡೇಟ್ ಅಂತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ಅನ್ಕೊಂಡು ಸಪೋರ್ಟ್ ಮಾಡ್ತೀರೋ ನಿಮ್ಮ ಏನಾದ್ರು. ಥ್ಯಾಂಕ್ ಯು ಸೊ ಮಚ್.